ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಮಾತಾಡ್ತಾ ಇರೋದು. ಆಲ್ಮೋಸ್ಟು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ, ಮತ್ತು ನಾವು ಹೋಗೋಂಥ ಜಾಗಗಳಲ್ಲಿ ಏನೇನು ಯಾವ ರೀತಿ ರಸ್ತೆ ಇರುತ್ತೆ, ಮತ್ತು ಅಲ್ಲಿನ ಪ್ರಾಮುಖ್ಯತೆ, ಶ್ರೀ ಕ್ಷೇತ್ರದ್ದು ಆಗ್ಬೋದು, ಮತ್ತು ಹೋಗೋಂಥ ದಾರಿಗಳಲ್ಲಿ ಯಾವ ರಸ್ತೆಗಳು ಯಾವ್ಯಾವ ರೀತಿ ಇರುತ್ತವೆ ಅನ್ನೋ ಒಂದು ಸನ್ನಿವೇಶಗಳನ್ನು ತಿಳಿಸ್ಕೊಡ್ತೀವಿ ಅಂತ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳ್ತೀವಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಹುಳಿಯಾರಿಗೆ ಬಂದಿದ್ದೀವಿ. ಇದರಲ್ಲಿ ಪ್ರಮುಖವಾದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ಒಬ್ರು ಮೇಡಮ್ ತೋರಿಸ್ತಿದ್ದೀನಿ ನೋಡಿ, ಪುಷ್ಪಾ ಮೇಡಮ್ ಅಂತ ಇವ್ರ ಹೆಸರು. ಇವರು ನಮಗೇನಿಲ್ಲ ಅಂತ ಹೇಳಿದ್ರು ರೆಗ್ಯುಲರ್ ಆಗಿ ಒಂದು ತಿಂಗಳಿಗೆ ಒಂದು 10-15 ಬಾಡಿಗೆ ಇವ್ರದ್ದು ಮತ್ತು ಇವ್ರ ಫ್ರೆಂಡು ಅವ್ರದ್ದು, ಅವ್ರ ಫ್ರೆಂಡ್ಸ್ದು ಎಲ್ಲರದ್ದು ಬಾಡಿಗೆಗಳು ನಮಗೆ ಕೊಡ್ತಾ ಇರ್ತಾರೆ. ಅನ್ನದಾತ ಸುಖಿನೋ ಭವಂತು ಅಂತ ಹೇಳ್ಬೇಕು ಅವ್ರನ್ನ. ಯಾಕೆಂದರೆ ಅನ್ನ ಕೊಡೋರು ಇದ್ರೇ ನಾವೆಲ್ಲ ಬೆಳೆಯೋಕ್ಕಾಗೋದು. ನಿಜವಾಗ್ಲೂ ಖಂಡಿತವಾಗ್ಲೂ ಅವರಿಂದ ಬೇರೆಯವ್ರಿಗೂ, ನಮ್ಮ ಸ್ನೇಹಿತರುಗಳಿಗೂ ಎಷ್ಟೋ ಬಾಡಿಗೆಗಳನ್ನ ನಾನು ಕೊಟ್ಟಿದ್ದೀನಿ. ದುಡಿಮೆ ದಾರಿ ಆಗಲಿ ಅಂತ ಹೇಳ್ಬಿಟ್ಟು. ಅಂತ ದುಡಿಮೆ ದಾರಿ ಇದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋ ಒಂದು ವಿಷಯ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಮತ್ತು ಪುಷ್ಪ ಮೇಡಮ್ ಅವರು ಒಂದೆರಡು ಮಾತು ನಿಮ್ಮ ಕಡೆಯಿಂದ. ಅಂದರೆ ಇವರು ನಮ್ಮ ಬಗ್ಗೆ ಮಾತ್ರ ಹೇಳಿದ್ರು, ಅನ್ನದಾತ ಸುಖಿ ಭವ ಹಾಗೆ ಹೀಗೆ ಅಂತ. ಒಂದನ್ನು ಯೋಚನೆ ಮಾಡಿ, ಪದೇ ಪದೇ ಪ್ರಕಾಶ್ ಅವ್ರನ್ನೇ ಬನ್ನಿ ನಮ್ಮ ಜೊತೆಗೆ ಕೈಗೂಡಿಸಿ ನಮ್ಮನ್ನ ಇಂಥ ಕಡೆ ಕರ್ಕೊಂಡೋಗಿ ಅಂತ ನಾವು ಹೇಳ್ತೀವಿ ಅಂದರೆ ಅವ್ರು ಕೊಡೋ ಅಂಥ ಸರ್ವಿಸ್ ಹೆಂಗಿರ್ಬೋದು ಅನ್ನೋದನ್ನ ಒಂದ್ಸತಿ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಒಬ್ಬ ಮನುಷ್ಯನಲ್ಲಿ ಒಂದು ನಂಬಿಕೆ ಅಂತ ಉಟ್ಕೊಂಡ್ರೆ ಇಲ್ಲಿಂದ ಕನ್ಯಾಕುಮಾರಿ ಅಲ್ಲ, ಕಾಶ್ಮೀರದವರೆಗೂ ಹೋದ್ರೂ ತಪ್ಪಿಲ್ಲ. ಅಷ್ಟು ಸೇಫಾಗಿ, ಅಷ್ಟು ಕೇರ್ಫುಲ್ಲಾಗಿ ಕೈ ಹಿಡ್ಕೊಂಡು ನಡೆದಿದ್ದೀನಿ. ಯಾಕಂದರೆ ನನ್ನ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ. ಸೊ ಹಾಗಾಗಿ ನಾವಷ್ಟೇ ಚೆನ್ನಾಗಿರ್ಬೇಕು ಅಂತ ಬಯಸೋದಲ್ಲ, ನಮ್ಮನ್ನ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರಲ್ಲ ಅಂಥವ್ರಿಗೆ ಸಾಥ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಹೌದಾ? ಇದನ್ನ ನಾನು ತುಂಬ ದಿವಸದಿಂದ ಹೇಳಬೇಕು ಅಂದ್ಕೊಂಡಿದ್ದೆ ಪ್ರಕಾಶ್ ಅವ್ರ ವಿಷಯದಲ್ಲಿ. ಪ್ರಕಾಶ್ ಅವರು ಒಂದ್ಸತಿ ಹೇಳಿದ್ರು ನಮ್ಮದು ನಂಬರ್ 1 ಕ್ಯಾಬ್ಸ್ ಅಂತ. ಐ ಕುಡಂಟ್ ಬಿಲೀವ್, ನಾನು ನಂಬಲಿಲ್ಲ. ನಂಬೋ ಹಂಗೆ ನಡ್ಕೊಂಡಿದ್ದ ರೀತಿ ಏನಿದೆ, 1 or 2 ಡ್ರೈವರ್ಸ್ ಮತ್ತು ಇವರೇ ಸ್ವತಃ ಏನು ನಡ್ಕೊಂಡಿದ್ದಾರೆ, ಖಂಡಿತ ನಂಗೆ ಅನ್ಸೋದೇನೆಂದರೆ ಅಕಸ್ಮಾತ್ ಇನ್ ಫ್ಯೂಚರ್ ಇದಷ್ಟೇ ಅಲ್ಲ, ಲೋಕಲ್ ಅಷ್ಟೇ ಅಲ್ಲ, ಬೇರೆ ಹೊರ ರಾಜ್ಯಗಳಿಗೂ ಹೋಗ್ಬೇಕು ಅಂತಂದ್ರೂ ಹಂಚಿಕೆ ಇಲ್ಲದೆ, ಅಳಕಿಲ್ಲದೆ ಪ್ರಕಾಶ್ ನೀವು ಬನ್ನಿ ಅಂತ ಕರೆಯೋ ಮಟ್ಟಕ್ಕೆ ಇವರು ಇದ್ದಾರೆ, ಇವ್ರ ಸರ್ವಿಸಸ್ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಥ್ಯಾಂಕ್ ಯು. ನೋಡಿ, ನಿಜವಾಗ್ಲೂ ಇಂಥ ಕಸ್ಟಮರ್ನ ಪಡೆದಿರೋದು ನಾವು ಪುಣ್ಯ ಅಂತ ಹೇಳ್ಬೋದು. ಹಾಗೆ ಇವತ್ತು ನಾವು ಹುಳಿಯಾರಿಗೆ ಬಂದಿದ್ದು. ಹುಳಿಯಾರಿಂದ ವಾಪಸ್ ರಿಟರ್ನ್ ಬ್ಯಾಕ್ ಬೆಂಗಳೂರಿಗೆ ಹೋಗಿ ಬರ್ತಾ ಇದ್ದೀವಿ. ವಾತಾವರಣ ನೈಸು, ಚೆನ್ನಾಗಿದೆ. ಬಿಸಿಲಿತ್ತು ಸ್ವಲ್ಪ ಹೊತ್ತು ಮುಂಚೆ, ಮತ್ತೀಗ ಪರವಾಗಿಲ್ಲ. ರೋಡು ಅಷ್ಟೇ ಫುಲ್ ಫ್ರೀ ಆಗಿದೆ, ತಾವೆಲ್ಲರೂ ಗಮನಿಸ್ಬೋದು. ಗಮನಿಸಿದ್ರೆ ರೋಡ್ ಫ್ರೀ ಆಗಿದೆ. ಕಲ್ಯಾಣ ಕಾರ್ಡ್ ಅಂತ ಕರೀತಾರೆ ಇದನ್ನ. ಈ ಕಾರ್ಡಿನ ವಿಶೇಷತೆ ಏನಂತಂದ್ರೆ, ಇದು ಸುಮಾರು ಕಡೆ ಕನೆಕ್ಟ್ ಆಗುತ್ತೆ, ಇಲ್ಲ ಅಂತಲ್ಲ. ಚಿರತೆಗಳ ಹಾವಳಿ ಇದೆ ಅಂತ ಹೇಳ್ತಾರೆ, ಬಟ್ ಎಲ್ಲೂ ಯಾರು ಇವತ್ತವರೆಗೂ ಅಂಥದ್ದೇನು ತೊಂದರೆಗಳು ನೋಡಿಲ್ಲ. ಆದರೆ ಕೋತಿಗಳಿರ್ತವೆ ಇಲ್ಲಿ. ಹಾಗೇನೆ ಬೆಲ್ವತ್ತೆ ಹಣ್ಣಿಗೆ ಈ ಏರಿಯಾ ತುಂಬ ವಿಶೇಷತೆ. ಕಲ್ಯಾಣಿ ಗಿಡಗಳು ಇರೋದ್ರಿಂದ ಈ ಕಾಡಿಗೆ ಕಲ್ಯಾಣಿ ಗಿಡದ ಕಾಡು ಅಂತಾನೆ ಕರೀತಾರೆ. ತುಂಬಾನೇ ವಿಶೇಷತೆ ಏನಂತಂದ್ರೆ, ನೀವು ಕಾಡಲ್ಲಿ ಹೋಗ್ತಿದ್ದೀರಾ ಅಂತ ಅನ್ಸೋದಿಲ್ಲ. ಅಷ್ಟು ತಂಪಾಗಿ, ನೆಮ್ಮದಿಯಾಗಿ, ಯಾವುದೇ ಟ್ರಾಫಿಕ್ ಹ್ಯಾಸಲ್ ಇಲ್ಲದೆ ಆರಾಮಾಗಿ ಶಿರಾ ಮೂಲಕ ಬೆಂಗಳೂರು ರೋಡ್ನ ನಾವು ತಲುಪ್ಬೋದು ಈ ರೂಟಲ್ಲಿ ಬಂದರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸ್ನೇಹಿತರೆ, ಈಗ ಈ ಬರೋ ದಾರಿಯಲ್ಲಿ ನಿಜವಾಗ್ಲೂ ಇಲ್ಲಿಂದ ನಮಗೆ ಆಲ್ಮೋಸ್ಟ್ ತುಮಕೂರು ತನಕನೂ ಇದೇ ಥರ ರೋಡು. ಆಮೇಲೆ ತುಮಕೂರಿಂದ ಬೆಂಗಳೂರು ಬರ್ಬೇಕಾದ್ರೆ ಮಾಮೂಲಿ ಗೊತ್ತಲ್ಲ ನಿಮಗೆ, ಲಾರಿಗಳು ಪಾಸ್ ಆಗ್ತಾ ಇರುತ್ತವೆ. ಅಲ್ಲಿ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ. ಆಲ್ಮೋಸ್ಟ್ ಈಗ ಬಿಟ್ಟಿದ್ದೀವಿ, ಇನ್ನೊಂದು 3 ಅವರಲ್ಲಿ ಬೆಂಗಳೂರು ರೀಚ್ ಆಗ್ತೀವಿ. ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.